ಹಾಯ್ ವೆಲ್ಕಮ್ ಟು ಅಶ್ವಜ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಅತ್ತೆಯವ್ರ ಬರ್ಡೇ ಇರೋದ್ರಿಂದ ಪಾಪು ಇರೋದ್ರಿಂದ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಮನೆಯಲ್ಲೇ 1 kg ಮೆಷರ್ಮೆಂಟಲ್ಲಿ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ 1 kg ಮಾಡೋದಕ್ಕೆ ನಮಗೆ ಬೇಕಾಗಿರೋದು 300 ಗ್ರಾಮಷ್ಟು ನಾನು ಮೈದಾನ ತೊಗೊಂಡಿದ್ದೀನಿ. ನೀವು ಗೋಧಿನಾರು ಯೂಸ್ ಮಾಡ್ಬೋದು. ಸೊ 250 ಗ್ರಾಮ್ ಶುಗರ್ ತೊಗೊಂಡಿದ್ದೀನಿ, ಆಯಿಲ್ 180 ಗ್ರಾಮು, ಮಿಲ್ಕು 120 ಗ್ರಾಮು, ಮತ್ತು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ರುಚಿಗೆ ಸ್ವಲ್ಪ ಸಾಲ್ಟು ಮತ್ತು 4 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಸೊ ಈಗ ಸಕ್ಕರೆನ ನಾನೇನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈಗ ನೈಸಾಗಿ ಪೌಡ್ರ್ ಆಗಿದೆ. ಸೊ ಇದನ್ನು ಸೈಡ್ಗೆ ನಾನು ಎತ್ತಿಟ್ಕೊಂಡು ಈಗ ಒಂದು ಕೇಕ್ ಮಾಡೋದಕ್ಕೆ ಒಂದು ದೊಡ್ಡದಾಗಿರೋ ಅಗಲಕ್ಕಿರುವಂಥ ಬೌಲ್ನ ನಾನು ತೊಗೊತಾ ಇದ್ದೀನಿ. ಈಗ ನಾವು ತೊಗೊಂಡಿರುವಂಥ 4 ಮೊಟ್ಟೆಯನ್ನು ನಾನು ಒಡೆದು ಹಾಕ್ಕೊತಾ ಇದ್ದೀನಿ. ಈಗ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಬೀಟರ್ ಮಿಷಿನ್ ಇದ್ದರೆ ನೀವು ಬೀಟರ್ ಮಿಷಿನ್ನಾದ್ರು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ವೈಟ್ ಕಲರಾಗಿ ಕ್ರೀಮಿಯಾಗಿ ಅದು ನೊರೆ ರೀತಿಯಲ್ಲಿ ಬರಬೇಕು. ಎಷ್ಟು ನೀವು ಚೆನ್ನಾಗಿ ಬೀಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕೇಕು ಫ್ಲಫಿಯಾಗಿ ಬರುತ್ತೆ. ನೋಡ್ಬೋದು ಈಗ ಹೇಗಾಗಿದೆ ಅಂತ. ಈಗ ಅದಕ್ಕೆ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸಕ್ಕರೆ ಪುಡಿನ ನಾನು ಮೊಟ್ಟೆ ಬೀಟ್ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆನೂ ಮೊಟ್ಟೆ ಎರಡೂ ಕೂಡ ಅದು ಒಂದೇ ಇದರಲ್ಲಿ ಮಿಕ್ಸ್ ಆಗಬೇಕು. ಸೊ ಆ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ವೆನಿಲ್ಲ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೇ ನಾನು ತೊಗೊಂಡಿರುವಂಥ ಮೈದಾನ ನಾನು ಜರಡಿ ಹಿಡಿದು ಹಾಕ್ಕೊತಾ ಇದ್ದೀನಿ. ಏನಾದ್ರು ಗಂಟುಗಳಿರಬಾರ್ದು ಅನ್ನೋ ಕಾರಣಕ್ಕೆ ನಾನು ಜರಡಿ ಹಿಡ್ದು ಮೈದಾನ ಹಾಕ್ಕೊತಾ ಇದ್ದೀನಿ. ಅದಕ್ಕೇ ನಾನು ಏನು ಮಾಡ್ತಾಯಿದ್ದೀನಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ನಾನೇನು ಮಾಡ್ತಾಯಿದ್ದೀನಿ, ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಒಂಚೂರು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡ್ಬೋದು ಈ ಕಟ್ ಮೆಥಡಲ್ಲಿ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ತಿರುಗಿಸ್ಕೊಂಡು ಮಧ್ಯ ಕಟ್ ಮಾಡೋ ರೀತಿಯಲ್ಲಿ ಕೇಕ್ನ ಯಾವಾಗಲೂ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಾವು ತೊಗೊಂಡಿರುವಂಥ ಹಾಲಲ್ಲಿ ನಾನು ಅರ್ಧ ಮಾತ್ರ ಹಾಕ್ಕೊತಾ ಇದ್ದೀನಿ. ಅರ್ಧ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ನಾವು ತೊಗೊಂಡಿರುವಂಥ ಎಣ್ಣೆಯಲ್ಲಿ ನಾನು ಅರ್ಧನ ಎಣ್ಣೆ ಮಾತ್ರ ಹಾಕ್ಕೊಂಡು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಕ್ರೀಮಿ ರೀತಿಯಲ್ಲಿ ಆಗಬೇಕು, ಆ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೇಕ್ ಮಾಡೋದಕ್ಕೆ ಅಂತ ಒಂದು ಟಿನ್ನ ತೆಗೆದಿಟ್ಕೊತಾ ಇದ್ದೀನಿ. ಸೊ ಆ ಟಿನ್ಗೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆಯಲ್ಲೂ ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಓವನಲ್ಲಿ ಮಾಡ್ತಿರೋದ್ರಿಂದ ನಾನು ಓವನ್ನ 10 ಮಿನಿಟ್ಸ್ನ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಕುಕ್ಕರಲ್ಲಿ ನೀವು ಗ್ಯಾಸಲ್ಲಿ ಮಾಡೋದಾದರೆ ಒಂದು ಪಾತ್ರೆನ ಇದೆಲ್ಲ ಮಾಡೋದಕ್ಕೆ ಮುಂಚೆನೇ ಇಟ್ಟುಬಿಟ್ಟು 10 ನಿಮಿಷಗಳ ಕಾಲ ಅದನ್ನ ಪ್ರೀ ಹೀಟ್ ಮಾಡ್ಕೋಬೋದು. ಈಗ ನಾನು ಏನು ಎಣ್ಣೆನ ಸವರಿದೆ ಅದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ಕಡೆಗೂ ಅದು ಸ್ಪ್ರೆಡ್ ಆಗಬೇಕು. ನೋಡಿ ಈ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಮಾಡಿಕೊಂಡು ಮಾಡೋದ್ರಿಂದ ಕೇಕು ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ಬೇಕಿಂಗ್ ಪೇಪರ್ನ ನೀವು ಯೂಸ್ ಮಾಡ್ಬೋದು. ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈಗ ಕೇಕ್ ಬ್ಯಾಟರ್ ಇತ್ತಲ್ಲ ಅದನ್ನು ನಾನು ಈ ಟಿನ್ನಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ. ಈ ರೀತಿಯಲ್ಲಿ ಬರೋದ್ರಿಂದ ಕೇಕು ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಈಗ ಕೇಕ್ ಬ್ಯಾಟರ್ಗೆ ಹಾಕ್ಬಿಟ್ಟು ಅದನ್ನ ಟ್ಯಾಪ್ ಮಾಡ್ತಾಯಿದ್ದೀನಿ. ಗಾಳಿ ಏನಾದ್ರು ಸೇರಿಕೊಂಡಿದ್ರೆ ಸರಿಯಾಗುತ್ತೆ ಅನ್ನೋ ಕಾರಣಕ್ಕೆ ಟ್ಯಾಪ್ ಮಾಡಾದ್ಮೇಲೆ ಓವನ್ನು ಪ್ರೀ ಹೀಟ್ ಆಗಿದೆ. ಈಗ ಪ್ರೀ ಹೀಟ್ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಕೇಕ್ ಬ್ಯಾಟರ್ನ ಓವನಲ್ಲಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು 180 ಡಿಗ್ರಿಯಲ್ಲಿ 25 ಮಿನಿಟ್ಸ್ ನಾನು ಅದನ್ನು ಬೇಕ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಈ ಓವನಲ್ಲಿ ನನಗೆ ಎಲ್ಲ ಥರ ಫೆಸಿಲಿಟೀಸು ಇದೆ, ಎಲ್ಲ ಥರ ಬೇಕ್ ಮಾಡ್ಕೋಬೋದು. ಈಗ ನೋಡಿ 25 ಮಿನಿಟ್ಸ್ ಆದಮೇಲೆ ಸೊ ಕೇಕ್ ಹೇಗೆ ಮೇಲೆ ಉಬ್ಕೊಂಡು ಬಂದಿದೆ ಅಂತ ನಾನು ಟೂತ್ ಪಿಕ್ ಹಾಕಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ನೋಡ್ಬೋದು ಒಂದು ಟೂತ್ ಪಿಕ್ ಫುಲ್ ಹೋಗುತ್ತೆ. ಸೊ ಈ ಮೆಷರ್ಮೆಂಟಲ್ಲಿ ಮಾಡೋದ್ರಿಂದ 1 kg ಕೇಕು ಕರೆಕ್ಟಾಗಿ ನಮಗೆ ಸಿಗುತ್ತೆ. ಅದನ್ನು ಆಚೆ ತೆಗೆದು ತಣ್ಣಗಾದಮೇಲೆ ನಾವು ಅದನ್ನು ತೆಗೆದು ನೋಡೋಣ. ಈಗ ನೋಡಿ ತಣ್ಣಗಾಗಿದೆ. ನಾನು ಚಾಕುವಿನಿಂದ ಸೈಡ್ ಎಡ್ಜನ್ನು ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ.
ಅದು ಅಂಟ್ಕೊಂಡಿರುತ್ತೆ. ಸೊ ಎಡ್ಜನ್ನು ಮಾತ್ರ ನಾವು ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬಂದಿದೆ ಕೇಕು, ಒಳ್ಳೆ ಟೇಸ್ಟಿಯಾಗಿದೆ, ಫ್ಲಫಿಯಾಗಿದೆ. ಸೊ ನಾನು ಇವಾಗ ಅದನ್ನು ಪ್ಲೇಟಿಗೆ ನಾನು ದಬಾಕಿ ನೋಡ್ತಾ ಇದ್ದೀನಿ. ನೋಡಿ ಅಲ್ಲಿ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. 1 kg ಕೇಕು ನಾವು ಮನೆಯಲ್ಲೇ 1 kg ಕೇಕನ್ನು ಕಟ್ ಮಾಡಿ ನಾವು ಹೇಗೆ ಅದನ್ನು ಬೇರೆಯವ್ರಿಗೆ ಸೆಲೆಬ್ರೇಟ್ ಮಾಡೋದು ಅಂತಲೂ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಮೇಲ್ಗಡೆ ಲೇಯರ್ನ ತೆಗೆದು ಒಂದು ಈಕ್ವಲ್ ಆಗಿ ನಾನು ಅದನ್ನು ಕೇಕ್ನ ಒಂದು ಬರ್ಡೇ ಕೇಕ್ನ ನಾನು ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕ್ರೀಮಿ ಹಾಕಿ ಮನೇಲೇ ಒಂದು ಸಿಂಪಲಾಗಿ ಡಿಸೈನ್ ಮಾಡಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ಹಾಕಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.